ಗ್ರಾಮ, ಜಕ್ಕಸ್ಕೊಪ್ಪ ಪಂಚಾಯತಿ, ಕ್ಯಾಸಂಬಳ್ಳಿ ಹೋಬಳಿ, ಕೆಜಿಎಫ್ ತಾಲೂಕು, ಕೋಲಾರ ಜಿಲ್ಲೆ. ಇದು ಸಮಸ್ಯೆ ಏನಂದರೆ, ಕುರುಬೂರು ಗ್ರಾಮದ ಸ್ಮಶಾನ ಒತ್ತುವರಿ, ಜಕ್ಕಸ್ಕೊಪ್ಪ ಸರ್ವೆ ನಂಬರ್ 32 ಸ್ಮಶಾನದ್ದು ನಾವು ಫಸ್ಟು ಒತ್ತುವರಿ ತೆರವುಗೊಳಿಸಲು 2022ರಲ್ಲಿ ಅರ್ಜಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವ್ರಿಗೆ. ಅದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಸಂಬಂಧಪಟ್ಟ ಇಲಾಖೆ ಆಫೀಸ್ಗಳಿಗೆಲ್ಲ ಎಲ್ರಿಗೂ ಅರ್ಜಿ ಕೊಟ್ಟಿದ್ದೀವಿ. ಅಂದ್ರೂ ನಮ್ಗೆ ಯಾವುದೇ ಇವರಿಂದ ನಮ್ಗೆ ಒತ್ತುವರಿ ತೆರವು ಮಾಡಲು ಇವ್ರ ಕೈಲಿ ಆಗ್ತಾ ಇಲ್ಲ. ಇವಾಗ ಮೋಹನ್ ವೇಲ್ ಎಂಬವರು ಗ್ರೌಂಡ್ ಲೆವೆಲ್ ನಮ್ಮ ವಿ ಅವರು ಗ್ರಾಮ ಲೆಕ್ಕಾಧಿಕಾರಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ನಾವು ಅವ್ರ ಆಫೀಸ್ಗೆ ಹೋದರೆ ನಮ್ಮ ಮೇಲೆ ದೌರ್ಜನ್ಯ ಬರ್ತಾರೆ, ಹೊಡೆಯೋಕೆ ಬರ್ತಾರೆ. ಸ್ಮಶಾನ ವಿಷಯ ಮಾತಾಡೋಕೆ ಹೋದರೆ ಅವರು ನಮಗೆ ಸಿ.ಕೆ. ವೆಂಕಟರಾಮರೆಡ್ಡಿ ಎಂಬವರು ಸ್ಮಶಾನ ಒತ್ತುವರಿ ಮಾಡ್ಕೊಂಡಿರೋದು, ಅದನ್ನು ಅವ್ರ ಹತ್ರ ಶಾಮೀಲಾಗಿದ್ದಾರೆ ಅಂತ ನಮ್ಗೆ ಅನುಮಾನ ಇದೆ. ಇವಾಗ ಅವ್ರ ಪರವಾಗಿ ಇವನ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಸಿ.ಕೆ. ವೆಂಕಟರಾಮರೆಡ್ಡಿ ಸ್ಮಶಾನ ಮಾಡಿಕೊಂಡು ಗ್ರ್ಯಾಂಟ್ ಮಾಡಿಕೊಂಡು ಅದನ್ನು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ನಮ್ಮ ಮೇಲೆ, ನಾವು ಸ್ಮಶಾನ ಕೇಳಿದ್ದಕ್ಕೆ. ಇವಾಗ ಅದನ್ನು ಒಂದು ನೆಪವಾಗಿ ಇಟ್ಕೊಂಡು ತಹಸೀಲ್ದಾರ್ ಅವರು ಇದು ಕೋರ್ಟಲ್ಲಿ ಕೇಸ್ ಇದೆ, ನಾವೇನು ಮಾಡೋಕ್ಕಾಗಲ್ಲ, ಕೋರ್ಟಲ್ಲೇ ಇತ್ಯರ್ಥ ಆಗಬೇಕು ಅಂತಾರೆ. ಎಲ್ಲರೂ ಹೇಳೋದು ಇದು ಕೋರ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ, ತಹಸೀಲ್ದಾರ್ ಅವ್ರು ಇದು ಮಾಡ್ಬೋದು, ಇದ್ರ ಕರ್ತವ್ಯ ಸ್ಮಶಾನ ಸೇವ್ ಮಾಡಬೇಕಾಗಿರೋದು ತಹಸೀಲ್ದಾರ್ ಅವ್ರ ವರ್ಕು ಅಂದರೆ ಅಂತ ಹೇಳ್ತಾರೆ. ನಾವು ಅದು ಕೇಳೋಕ್ಕೆ ಹೋದರೆ ನಮ್ಗೆ ಯಾವುದೇ ಒಂದು ಮಾಹಿತಿ ಕೊಡ್ತಾ ಇಲ್ಲ. 2022ರಿಂದ ನಮ್ಮನ್ನು ಸುತ್ತಾಡಿಸ್ತಾನೆ ಇದ್ದಾರೆ. ಮೋಹನ್ ವೇಲ್ ಎಂಬವರು ಇವರು ಗ್ರಾಮ ಲೆಕ್ಕಾಧಿಕಾರಿ ಏನು ಮಾಡಿದ್ದಾರೆ ಅಂದರೆ, ಇವಾಗ ಇದನ್ನು ಫಾಲೋ ಅಪ್ ಮಾಡಿದೆ, ಕಂಪ್ಲೀಟಾಗಿ ಒಂದು ಡೇಟ್ ಹಾಕಲ್ಲ, ಒಂದು ಇದು ರೆಕಾರ್ಡ್ಗೆ ಒಂದು ಡೇಟ್ ಹಾಕಲ್ಲ, ಏನಿಲ್ಲ, ಕಂಪ್ಲೀಟಾಗಿ ಸೈಡ್ಗೆ ಇಟ್ಬಿಟ್ಟು ಇದು ಕೋರ್ಟಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸಿ.ಕೆ. ವೆಂಕಟರಾಮರೆಡ್ಡಿ ಪರವಾಗಿ ಅವರು ಅರ್ಜಿ ಇದು ಸರ್ವೆಗೆ ಕಟ್ಟದಂಗೆ ಎಲ್ಲ ರಿಪೋರ್ಟ್ ಹಾಕಿ ಅವ್ರ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಕೋರ್ಟು ಕಾನೂನು ಏನಿಲ್ಲ, ಅವ್ರಿಗೂ ಕೋರ್ಟು ಕಾನೂನು ಏನಿಲ್ಲ, ಸಿ.ಕೆ. ವೆಂಕಟರಾಮರೆಡ್ಡಿ ಕೋರ್ಟು ಕಾನೂನಿಲ್ಲ, ನಮಗೆ ಮಾತ್ರ ಕೋರ್ಟು ಕಾನೂನು ಅಂತ ನಮ್ಗೆ ಯಾಮಾರಿಸ್ತಾ ಇದ್ದಾರೆ. ಈ ಮೋಹನ್ ವೇಲೂ ಅವ್ರಿಗೂ ಕೋರ್ಟು ಕಾನೂನು ಏನಿಲ್ಲ, ಎಲ್ಲ ಮೀರಿ ಕಾನೂನು ವಿರುದ್ಧವಾಗಿ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಇದನ್ನು ಇನ್ನೊಂದು 1988ರಲ್ಲೇ ಇದು ಕೋರ್ಟಲ್ಲಿ, ಟ್ರಿಬ್ಯುನಲ್ ಕೋರ್ಟಲ್ಲಿ ಅವ್ರಿಗೆ ಮಂಜೂರಿ ಆಗಿರೋದನ್ನು ರದ್ದು ಮಾಡಿ, ಕ್ಯಾನ್ಸಲ್ ಮಾಡಿ ಇದನ್ನು ಸ್ಮಶಾನಕ್ಕೆ ಆರ್ಡರ್ ಪಾಸ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಅದನ್ನು ನಾವು ಇವ್ರು ಕೊಟ್ಟು ಎಲ್ಲ ಅರ್ಜಿ ಕೊಟ್ಟಿದ್ದೀವಿ. ಅದನ್ನು ನೋಡಿ ಇವರು ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಎಲ್ಲ ಸಿ.ಕೆ. ವೆಂಕಟರಾಮರೆಡ್ಡಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬಂದು ಕೇಳಿದರೆ ಯಾವುದೋ ಒಂದು ನೆಪ ಹೇಳಿ ಕಳಿಸ್ತಾ ಇದ್ದಾರೆ. ನಾವು 3 ವರ್ಷ ಸುತ್ತಾಡಿ ಸಾಗಾಗ್ತಾ ಇದೆ. ನಮಗಂತೂ ಬೇಜಾರಾಗ್ಬಿಟ್ಟಿದೆ ಸರ್. ನಾವು ನೆಕ್ಸ್ಟು ಸೋಮವಾರ ಡೇಟ್ ಕೊಟ್ಟಿದ್ದಾರೆ ನಮಗೆ. ಆವತ್ತು ಯಾವುದೇ ಒಂದು ಇತ್ಯರ್ಥ ಆಗದೇ ಇದೆ, ನಾವು ಮಂಗಳವಾರ ಮುಂದಿನ ಒಂದು ವಾರದಲ್ಲಿ ನಾವು ಧರಣಿ ಕೈಗೊಳ್ತಾ ಇದ್ದೀವಿ ಸರ್. ಗ್ರಾಮಸ್ಥರೆಲ್ಲ ಸೇರಿ ಧರಣಿ ಕೈಗೊಳ್ತಾ ಇದ್ದೀವಿ. ಆ 161ರಲ್ಲಿ ಸ್ಮಶಾನ ಒಂದು ಊರಲ್ಲಿ ಬಂದು ಮಾಜರ್ ಮಾಡಿಲ್ಲ. ಮೋಹನ್ ವೇಲ್ ಅವರು ಸೆಕ್ರೆಟರಿ ಅವರು ಮಾಜರ್ ಮಾಡ್ದೇ ಸೈನ್ಗಳೆಲ್ಲ ಫೋರ್ಜರಿ ಮಾಡಿ, ಒಂದು 5-6 ಸೈನ್ ಮಾತ್ರ ಫೋರ್ಜರಿ ಮಾಡಿ, ಅದು ಯಾವುದೇ ಒಂದು ಮಾಹಿತಿ ಗ್ರಾಮಸ್ಥರಿಗೆ ಯಾರಿಗೆ ಒಂದು ಮಾಹಿತಿ ಕೊಡದೆ ಜಿಲ್ಲಾಧಿಕಾರಿಯವರಿಂದ ಮಂಜೂರಿ ಮಾಡಿಸ್ಕೊಂಡು ಬಂದಿದ್ದಾರೆ. ಅದರ ಸಬ್ಜೆಕ್ಟ್ ಆಗಿ ಇವಾಗ ಮೇಡಮ್ ಹತ್ರ ಮಾತಾಡ್ತೀನಿ, ನಾವು ಕರೆಸ್ತೀವಿ, ಸೋಮವಾರ ಕರೆಸ್ತೀವಿ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರ ಮಾತಾಡಿಲ್ಲ ಅಂದರೆ ನಾವು ನೆಕ್ಸ್ಟ್ ಡೇನೇ ಇಲ್ಲಿ ಧರಣಿ ಮಾಡ್ತೀವಿ. 161ರಲ್ಲಿ ಸ್ಮಶಾನ ಅದು ಕಲ್ಲು ಗುಟ್ಟೆಗಳು ಮತ್ತು ನಮ್ಮ ಹಳೆ ಸ್ಮಶಾನ 32 ಏನಿದೆ ಅದೇ ಬೇಕು. 161 ಯಾವುದೇ ಕಾರಣಕ್ಕೂ ನಮ್ಗೆ ಬೇಕಾಗಿಲ್ಲ. ಹಳೆ ಸ್ಮಶಾನ ಇಟ್ಕೊಂಡು ಯಾರು ಸರ್ ಇದು ಹೊಸ ಸ್ಮಶಾನಕ್ಕೆ ಇದು ಮಾಡ್ತಾರೆ? ನಾವು ಹೇಳಿದ್ರೆ ತಾನೇ ಮಾಡೋದು. ಇವ್ರು ಇಷ್ಟಕ್ಕೆ ಇವ್ರು ಮಾಡೋಂಗಿದ್ರೆ ಗ್ರಾಮಸ್ಥರು ಹೇಳಿಕೆ ಏನು ಬೇಕಾಗಿಲ್ಲ ಏನಕ್ಕೂ. ಇವ್ರು ಇಷ್ಟಕ್ಕೆ ಇವರು ಸ್ಮಶಾನ ಇಲ್ಲಂದರೆ ಅಲ್ಲಿ ಸ್ಮಶಾನ ಏನಂದರೆ ಅವ್ರು ಇಷ್ಟಕ್ಕೆ ಕೆಲಸ ಮಾಡ್ತಾ ಇದ್ರೆ ಗ್ರಾಮಸ್ಥರು ಹೇಳಿಕೆ ಬೇಕಾಗಿಲ್ಲ. ಅವಾಗ ನಾವು ಗ್ರಾಮದಲ್ಲಿ ನಾವೆಲ್ಲ ಬದುಕೋದು, ಇವರು ತಹಸೀಲ್ದಾರ್ ಅವರು, DC ಅವರು ಇವರೆಲ್ಲ ಬಂದು ಬದುಕ್ತಾ ಇದ್ದಾರೆ. ಈ ಥರ ಮಾಡ್ತಾ ಇದ್ದಾರೆ. ನಮ್ಗೆ ಸೋಮವಾರ ಯಾವುದೊಂದು ಗೊತ್ತಾಗಲೇಬೇಕು, ಇಲ್ಲ ಅಂದರೆ ನಾವು ಮಂಗಳವಾರನೇ ಬಂದು ಇಲ್ಲಿ ಧರಣಿ ಮಾಡ್ತೀವಿ. MLAಗೆ ಕಂಪ್ಲೇಂಟ್ ಕೊಟ್ಟರಲ್ಲ ಮೇಡಮ್, ಏನು ಹೇಳಿದ್ರು? ಮೇಡಮ್ ಅವರು ಸೋಮವಾರ ಕರೆಸ್ತೀನಿ ಮಾತಾಡ್ತೀನಿ. MLA ಮೇಡಮ್ ಅವರು ಬಂದಿದ್ರು, ಅವ್ರಿಗೆ ಮಾಜರ್ಗೆ ಬಂದಿದ್ರು ಊರಿಗೆ. MLA ಮೇಡಮು ನಾನು ಮಾತಾಡುವಾಗ ಯಾರು ಮಾತಾಡಬಾರ್ದು, ಸ್ವಲ್ಪ ನಾನು ಮಾತಾಡೋಕ್ಕೆ ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಮಾತಾಡ್ಬಿಟ್ಟು ಲಾಸ್ಟಲ್ಲಿ ನಿಮ್ಮ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಮಾತಾಡ್ಬಿಟ್ಟು ಟಕ್ಕಂತ ತಹಸೀಲ್ದಾರ್ ಮೇಡಮ್ ಅವ್ರನ್ನ ಕರ್ಕೊಂಡು MLA ಮೇಡಮ್, ತಹಸೀಲ್ದಾರ್ ಅವ್ರ ಮೇಡಮ್ ಬಂದುಬಿಟ್ರು. ನಾವು ನಿಮ್ಮ ಹತ್ರ ದಾಖಲೆ ಇದ್ದರೆ ಕೊಡಿ, ಲಾಸ್ಟಲ್ಲಿ ಕೊಡಿ, ಮಾತಾಡಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕೊಡೋಕ್ಕೆ ಹೋದರೆ ಯಾವುದೇ ನಮ್ಮದು ದಾಖಲೆ ನೋಡಿಲ್ಲ, ಪರಿಶೀಲನೆ ಮಾಡಿಲ್ಲ, ಸೈಲೆಂಟಾಗಿ ಎಸ್ಕೇಪ್ ಆಗಿ ಬಂದುಬಿಟ್ರು. ಇನ್ನು ಯಾರಿಗೆ ಸರ್ ನಾವು ಕೇಳೋಣ? ತಹಸೀಲ್ದಾರ್ ಕೇಳೋಣ, DC ಕೇಳೋಣ, ಮುಖ್ಯಮಂತ್ರಿ ಯಾರಿಗೆ ಕೇಳೋಣ ಸ್ಮಶಾನ ಬೇಕು ಅಂತ? ಇವ್ರು ಇಷ್ಟಕ್ಕೆ ಇವ್ರು ಎಲ್ಲಂದ್ರೆ ಅಲ್ಲಿ ಮಾಡ್ತಾ ಇದ್ರೆ ನಾವು ಯಾರಿಗೆ ಕೇಳೋಣ ಹೇಳಿ? ಯಾರಿಗೆ ಕೇಳೋಣ? ಇನ್ನೊಂದು ಸರ್, ಅದು ಹೇಳಲೇಬೇಕು, ಇಲ್ಲ ಅಂದ್ರೆ ನಾವು ಮಂಗಳವಾರ ಬಂದು ಧರಣಿ ಮಾಡೇ ಮಾಡ್ತೀವಿ ಸರ್. ಇನ್ನೊಂದು, ಅದು ಸ್ಮಶಾನಕ್ಕೆ ಯೋಗ್ಯ ಆದಂಥ ಜಾಗ ಅಲ್ಲ. ಅದು ತುಂಬ ಕಲ್ಲು ಬಂಡೆಗಳಿಂದ ಕೂಡಿದೆ. ಅದು ಇವ್ರು ಏನೋ ಕಾಟಾಚಾರಕ್ಕೆ 32 ಸರ್ವೆ ನಂಬರ್ ದಿಕ್ಕು ತಪ್ಪಿಸ್ಬೇಕಂತ ಮಾಡಿದ್ದಾರೆ ಹೊರತು ಅವರು ಸ್ಮಶಾನಕ್ಕೆ ಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಏನೋ ಕಾಟಾಚಾರಕ್ಕೆ ಅವರು ಸಿ.ಕೆ. ವೆಂಕಟರಾಮರೆಡ್ಡಿಗೆ ಏನು ಅವ್ರ ಹತ್ರ ದುಡ್ಡಿಗೆ ಶಾಮೀಲಾಗಿದೆ ಅಂತ ನಮ್ಗೇನು ಅನುಮಾನ ಇದೆಯೋ
ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇನ್ನೊಂದು ಏನು ಮಾಡ್ತಾ ಇಲ್ಲ ಸರ್ ಇವರು. ನಾವು ಸ್ಮಶಾನ ಬೇಕು ಅಂತ ಸುಮಾರು ವರ್ಷಗಳಿಂದ ಇಲ್ಲಿ ಅಳೆದಾಡ್ತಾ ಇದ್ದೀವಿ ತಾಲೂಕು ಆಫೀಸ್ ಹಿಂದೆ. ಬಟ್ ಒಂದೇ ಒಂದು ಕೆಲಸ ಸ್ಮಶಾನಕ್ಕೆ ಪೂರಕವಾಗಿ ಇದುವರೆಗೂ ಮಾಡಿಲ್ಲ ಸರ್ ಇವರು. ಇವ್ರ ಕೆಲಸ ಏನು ಅಂತಂದರೆ ಯಾರು ದುಡ್ಡು ಕೊಟ್ಟರೆ ಅವ್ರಿಗೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಹೊರತು ನ್ಯಾಯಯುತವಾಗಿ ನ್ಯಾಯ ಧರ್ಮವಾಗಿ ಯಾವುದೇ ಒಂದು ಕೆಲಸ ಮಾಡ್ತಾ ಇಲ್ಲ ಸರ್ ಇವತ್ತು. ನಾವು ಸುಮಾರು ಕೆಲಸ ಕಾರ್ಯಗಳು ಬಿಟ್ಟು ನಾವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು. ಕೆಳಗಡೆ ಪರ್ಮಿಷನ್ ತಗೊಂಬಂದು ಕೆಲಸ ಮಾಡಬೇಕನ್ನೋ ಕರ್ತವ್ಯ ಏನಿದೆ, ಇವ್ರ ಜವಾಬ್ದಾರಿ ಏನು? ಇವ್ರಿಗೆ ಅಕ್ಕಿಲ್ವಾ? ಇನ್ನೊಂದು ಸರ್ಕಾರಿ ಜಾಗಗಳಾಗಲಿ, ಸ್ಮಶಾನಗಳಾಗಲಿ, ಕೆರೆಗಳಾಗಲಿ ಒತ್ತುವರಿ ಆಗಿರೋದನ್ನ ತೆರವುಗೊಳಿಸೋ ಕಾರ್ಯಕ್ರಮ ಇವರೇ ಮಾಡಬೇಕು. ಇವ್ರು ಬಿಟ್ಟು ಯಾರು ಮಾಡೋಕ್ಕಾಗುತ್ತೆ? ಇವ್ರ ಕೆಲಸ ಏನು ಕೊಟ್ಟಿರೋದು ಇವ್ರಿಗೆ? ಅಲ್ಲ, ದಂಡಾಧಿಕಾರಿಗಳು ಒಂದು ತಾಲೂಕೆಲ್ಲ ಇನ್ಚಾರ್ಜ್ ಅಂತ ತಗೊಂಡಿದ್ದಾರಲ್ವಾ, ತಗೊಂಡಿದ್ಮೇಲೆ ಜವಾಬ್ದಾರಿಯಿಂದ ಕೆಲಸ ಮಾಡ್ಬೇಕು. ಯಾಕೆ ಮಾಡಲ್ಲ? ಏನಾದರೂ ಮಾತಾಡಿದ್ರೆ ಹಿಂಗೆ ಮಾತಾಡಿದ್ರೆ ಕೇಸುಗಳಾಗ್ತೀವಿ, ಇದಾಗ್ತೀವಿ ಅಂತ ನಮ್ಮನ್ನು ಬೆದರಿಸೋದು, ಮತ್ತೊಂದು ನಮಗೆ ಪ್ರಾಣ ಬೆದರಿಕೆ ಮಾಡ್ತಾ ಇದ್ರೆ ಕೇಳೋರು ಇಲ್ವಾ ಸರ್? ಹಾಗಾದ್ರೆ ಈ ಪ್ರಪಂಚದಲ್ಲಿ, ಈ ಪ್ರಜಾಪ್ರಭುತ್ವದಲ್ಲಿ ಕೇಳೋ ಹತ್ಯೆ ಇಲ್ವಾ? ಹಾಗಾದ್ರೆ ಈ ತರ ಕೇಳಿದ್ರೆ ಇವತ್ತು ಕುರುಬೂರು ಗ್ರಾಮಸ್ಥರ ಪರಿಸ್ಥಿತಿ ಈ ತರ ಆಗಿರೋದು. ಕೆರೆಯಲ್ಲಿ ಒಂದೇ ಒಂದು ಇಂಚು ಜಾಗ ಇಲ್ಲ, ಸ್ಮಶಾನದಲ್ಲಿ 1 ಇಂಚು ಜಾಗ ಇಲ್ಲ. ಯಾರಪ್ಪನ ಆಸ್ತಿ ಅಂತದ್ದು? ಇವ್ರು ಬರ್ದು ಕೊಟ್ಟಿದ್ದಾರೆ ಅವ್ರಿಗೆ, ಸಿ ವೆಂಕಟರಾಮರೆಡ್ಡಿಗೆ? ಗೌರ್ಮೆಂಟ್ ತಾನೇ ಅದು. ಗೌರ್ಮೆಂಟ್ದು ಒಂದು ಸ್ಮಶಾನಕ್ಕಂತ 1960ಯಲ್ಲೇ ಗ್ರಾಂಟ್ ಮಾಡಿ ಕೊಟ್ಟಾದ್ಮೇಲೆ, ಟಿಪ್ಪಣಿ ಕಾಪಿಯಲ್ಲಿ ಬರ್ದ ಆದ್ಮೇಲೆ ಇವ್ರು ಯಾರಾದ್ರನ್ನ ತಿದ್ದುಪಡಿ ಮಾಡಿ ಪಾನಿ ಕೂರ್ಸೋದಕ್ಕೆ ಇವ್ರ ಅಪ್ಪನ ಆಸ್ತಿನ ಅದು ಮಾಡ್ಕೊಡೋದಕ್ಕೆ? ಇದೇನು ಕೇಳೋರಿಗೆ? ಇದಕ್ಕೆ ಕೇಳೋರು ಯಾರು ಇಲ್ವಾ ಇದಕ್ಕೆ? ಪಾಪ ಅವರೆಲ್ಲ ಬಡವರು, ಅವ್ರಿಗೇನು ಒಂದ್ ದಿನ ಹೋಗಿಲ್ಲ ಅಂದ್ರೆ ಕೂಲಿ ಅವ್ರ ಜೀವನ ಆಗಲ್ಲ ಅಂತ ಇವ್ರ ಹಿಂದ್ಗಡೆ ಅಳಿಬೇಕಾ? ಇವ್ರಿಗೆ ಸಂಬಳಗಳು ಎಷ್ಟು? ಸಂಬಳ ಎಲ್ಲಿಂದ ಬರುತ್ತೆ? ನಮ್ಮ ಟ್ಯಾಕ್ಸ್ ದುಡ್ಡಿಂದ ಸಂಬಳ ಕೊಡೋದು. ನಮ್ಮ ಸಂಬಳ ಕೊಟ್ಟ ಮೇಲೆ ನಮ್ಮ ಕೆಲಸ ಮಾಡಿಕೊಟ್ಟಿದ್ರೆ ಇನ್ಯಾರು ಕೆಲಸ ಮಾಡ್ಕೊಡೋದು? ಅವರು ಪರ್ಸನಲ್ ವರ್ಕ್ ಮಾಡ್ಕೊಳೋದಕ್ಕೆ ಬರೋದಿಲ್ಲ ತಾಲೂಕು ಆಫೀಸ್ ಹತ್ರ. ಅವ್ರಿಗೆ ನಾವು ಬಂದು ಮನವಿ ಮಾಡಿದ್ಮೇಲೆ ನಮ್ಮ ಕೆಲಸ ಮಾಡಿಕೊಡ್ಬೇಕು. ಜನಪ್ರತಿನಿಧಿಗಳು ಅನ್ನೋದು ಏನಕ್ಕೆ? ಜನರ ಕೆಲಸ ಮಾಡೋದಕ್ಕೆ ಪ್ರತಿನಿಧಿ ಅಂತ ಮಾಡಿರೋದು ಅವ್ರನ್ನ. MLA ಮೇಡಮು ಲಾಸ್ಟ್ ವೀಕ್ ಇದೇ ತಾಲೂಕು ಆಫೀಸಲ್ಲಿ ಬೇರೆಯವ್ರಿಗೆ ಸ್ಮಶಾನದ ಇದೇ ಥರ ಕೇಸ್ ಬಂದಾಗ ಅವರು ಯಾರು ಒತ್ತುವರಿದಾರರ ಮೇಲೆ ಇದು ಮಾಡ್ತಾ ಇದ್ದಾರೆ, ಏನಂತಂದರೆ ನೀವು ಸರ್ಕಾರಿ ಸ್ಮಶಾನ ನೀವು ಹೆಂಗೆ ಮಾಡ್ಕೊಂಡ್ರಿ ಅಂತ ಅವ್ರನ್ನ ಬೆದರಿಸ್ತಾ ಇದ್ದಾರೆ. ಅಂದರೆ ಸರ್ಕಾರಿ ಸ್ಮಶಾನನ ಒತ್ತುವರಿ ಹೆಂಗೆ ಮಾಡ್ಕೊಂಡ್ರಿ, ಅವ್ರು ತಗೊಂಡೋಗಿ ಮತ್ತೆ ಅವ್ರ ಕೇಸ್ ಹಾಕಿದ್ರೆ ನೀವೇನಕ್ಕೆ ಬಿಟ್ಟಿದ್ದೀರಾ ತಾಲೂಕು ಆಫೀಸ್ ಅವ್ರು, ನೀವು ಯಾಕೆ ಮಾಡ್ಕೊಟ್ಟಿಲ್ಲ ಅಂತ ಅವ್ರಿಗೆ ಒಂದು ನ್ಯಾಯ, ಮತ್ತೆ ನಮಗೊಂದು ನ್ಯಾಯನಾ? ನಾವು ಬಂದು ಕೇಳಿದ್ರೆ ಕೋರ್ಟಲ್ಲಿ ಕೇಸ್ ಇದೆ, ಯಾಕೆ ಟೋಟಲ್ ಕೇಸ್ ಇದೆ, ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇವಾಗ ಅವ್ರಿಗೆ ಮಾತ್ರ MLA ಮೇಡಮ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಸ್ಮಶಾನಕ್ಕೆ ಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ, ನಮ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಹಾಗಾದ್ರೆ ನಾವು ಓಟ್ ಹಾಕಿಲ್ವ ಮೇಡಮ್ ಅವ್ರಿಗೆ? ಇದು ನಾವು ನೋಡಿ, ಇದು ಇವತ್ತು ಸುಮಾರು 40 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು. ನಾವು ಹುಟ್ಟೇ ಇಲ್ಲ ಅವತ್ತಿಂದ ಹೋರಾಟ ಮಾಡ್ತಾ ಇದ್ದಾರೆ ಪಾಪ ಅಲ್ಲಿ ಜನರು. ಅವ್ರಿಗೆ ಈ ಹೋರಾಟದಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಇದು ಮುಂದಕ್ಕೆ ಏನೇ ಆಗಲಿ ಇದಕ್ಕೆ ಜವಾಬ್ದಾರಿ ಈ ತಾಲೂಕಲ್ಲಿರುವ ಜನಪ್ರತಿನಿಧಿಗಳು ಮತ್ತೆ ತಾಲೂಕು ದಂಡಾಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೇ ಇರಲಿ ಅವರೇ ಸಂಬಂಧ ಆಗ್ತಾರೆ, ಬಿಟ್ರೆ ಬೇರೆ ಇನ್ನೇನು ಆಗಲ್ಲ. ಇದರಿಂದ ಏನಾದರೂ ನಷ್ಟ ಆದ್ರೇನು ಅವರೇ ಜವಾಬ್ದಾರಿ. ಇನ್ನೊಂದು ನಾವು ಈ ತರ ಮಾತಾಡೋದಕ್ಕೆ ನಮಗೆ ಜೀವ ಬೆದರಿಕೆಗಳು ಕೂಡ ಬರ್ತಾ ಇದಾವೆ. ಇದು ಕೂಡ ನಮ್ಗೇನಾದ್ರೂ 4 ದಿವಸ ಹೆಚ್ಚು ಕಮ್ಮಿ ಆದ್ರೆ ಇವರೇ ಜವಾಬ್ದಾರಿ. ಇವ್ರು ಬಿಟ್ರೆ ಬೇರೆ ಯಾರು ಅಲ್ಲ. ಇನ್ನೊಂದು ಒಂದೇ ಒಂದು ಸ್ಪಾಟ್ ಮಾಜರ್ ಮಾಡ್ದಿರಾ ಪಾಪ ಅವ್ರಿಗೇನು ಗೊತ್ತೇ ಇಲ್ಲ. ವೈಟ್ ಪೇಪರು ಈ ಅಪ್ಪನಿಗೆ ವೈಟ್ ಪೇಪರ್ ಅಲ್ಲಿ ಮೋಹನ್ ಬೇಲ್ ಅನ್ನೋರು ಸಿಗ್ನೇಚರ್ ಹಾಕ್ಸ್ಕೊಂಡಿದ್ದಾರೆ. ವೈಟ್ ಪೇಪರ್ ಅಲ್ಲಿ ಏನಕ್ಕೆ ಹಾಕ್ಸ್ಕೊಬೇಕು ಸಿಗ್ನೇಚರ್? ಅದೇನ ಅವ್ರು ಮಾಡೋ ಕೆಲಸ? ಅದೇನ ಅವ್ರ ಜವಾಬ್ದಾರಿ ಕೆಲಸ? ಇನ್ನೊಬ್ಬ ಈ ಹುಡುಗ ಬಾಪ ಇಲ್ಲಿ ಮುಂದೆ, ಈ ಹುಡುಗಂದು ಸಿಗ್ನೇಚರ್ ಅವರೇ ಫೋರ್ಜರಿ ಮಾಡ್ಕೊಂಡಿದ್ದಾರೆ. ಇದೇನ ಮಾಡ್ಬೇಕಾಗಿರೋದು? ಸ್ಪಾಟ್ ಒಂದೇ ಒಂದಿನ ಸ್ಪಾಟ್ ಬಂದಿಲ್ಲ ಅವರು. ಇಲ್ಲೇ ಆಫೀಸಲ್ಲಿ ಕೂತ್ಕೊಂಡು ಅವ್ರಿಗೆ ಮನ್ಸು ಬಂದಂಗೆಲ್ಲ ಮಾತಾಡ್ಕೊಂಡು ಇಲ್ಲಿ ಒಂದೇ ಒಂದು ಅಧಿಕಾರಿನ, ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಒಂದು ಅಧಿಕಾರಿನ ಹೋಗಿ ಸ್ಮಶಾನದ ಬಗ್ಗೆ ಕೇಳಿದ್ರೆ ನಮ್ಮ ಇಷ್ಟ ರೀ, ನಾವು ಮನ್ಸು ಬಂದಂಗೆ ಮಾಡ್ತೀವಿ, ನೀವ್ಯಾರು ಕೇಳೋದಕ್ಕೆ ಅಂದ್ರೆ ಅವ್ರ ಅಪ್ಪನ ಆಸ್ತಿನ ಇದು? ತಾಲೂಕು ಕಚೇರಿಯಲ್ಲಿರುವ ಅಧಿಕಾರಿಗಳ ಆಸ್ತಿನ ಇದು? ಗೌರ್ಮೆಂಟ್ ಜಾಗ ಅಂದ್ರೆ ಜನಸಾಮಾನ್ಯರಿಗೆ ಹಕ್ಕಿದೆ, ಕೇಳೋ ಹಕ್ಕಿಲ್ವ? ಹಾಗಾದ್ರೆ ಯಾರು ಹೇಳಿದ್ದು ಕೇಳಬಾರ್ದು ಅಂತ? ಇದೇನಾದ್ರೂ ಇತ್ಯರ್ಥ ಮಾಡಿಲ್ಲ ಅಂತಂದ್ರೆ ಇವಾಗ ಮೇಡಮ್ ಅವ್ರಿಗೆ ಮನವಿ ಮಾಡಿದೀವಿ. 161 ನಲ್ಲಿ ಕಲ್ಲು ಬಂಡೆಗಳು ಗುಟ್ಟೆಗಳಿದಾವೆ, ಅಲ್ಲಿ ಸ್ಮಶಾನಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದೀವಿ. ಅದೇನಾದ್ರೂ ಅವ್ರ ಮೋಹನ್ ಬೇಲ್ ಏನು ಫೋರ್ಜರಿ ರಿಪೋರ್ಟ್ ಹಾಕಿ ನಕಲಿ ಸಿಗ್ನೇಚರ್ಗಳು ಹಾಕಿ ಏನು ಮಾಡಿದಾರೋ ರಿಪೋರ್ಟನ್ನು ಅದನ್ನ ತಕ್ಷಣವೇ ಅದನ್ನ ರದ್ದು ಮಾಡಿ DC ಸಾಹೇಬರಿಗೆ ಇದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ. ಇವ್ರು ಏನು ಗ್ರೌಂಡ್ ಲೆವೆಲ್ ಅಲ್ಲಿ ಏನು ರಿಪೋರ್ಟ್ ಹಾಕಿ ಕೊಟ್ಟಿದ್ದಾರೆ ಫೋರ್ಜರಿ ರಿಪೋರ್ಟ್, ಅದ್ರ ಬೇಸ್ ಮೇಲೆ ಅವ್ರು ಗ್ರಾಂಟ್ ಮಾಡಿರೋದು. ನಾವು ಇವತ್ತು ಮನವಿ ಮಾಡ್ಕೊತಾ ಇದೀವಿ, ಈ ಸಾರ್ವಜನಿಕ ಸಮ್ಮುಖದಲ್ಲಿ ನಾವು ಮನವಿ ಮಾಡ್ಕೊತಾ ಇದೀವಿ. ಇದೇನಾದ್ರೂ ಇತ್ಯರ್ಥ ಆಗಿಲ್ಲ ಅಂದ್ರೆ 4 ದಿವಸ ಕಠಿಣವಾದ ಹೋರಾಟ ಮಾಡ್ತೀವಿ. ಆ ಹೋರಾಟ ಈ ಸ್ಮಶಾನದ ಬಗೆಹರಿಯವರೆಗೂ ಹೋರಾಟ ನಿಲ್ಲೋದಿಲ್ಲ. ಇಲ್ಲೇ ಬಂದು ಕೂತ್ಕೊಂತೀವಿ. ಆ ಕುರುಬೂರು ಗ್ರಾಮದಲ್ಲಿ ಮತ್ತೆ ಯಾರು ತೀರೋದ್ರೆ ಇಲ್ಲಿಗೆ ತಗೊಂಡ್ಬರ್ತೀವಿ, ಇಲ್ಲೇ ಬಂದು ಇಲ್ಲೇ ದಾನ ಸಂಸ್ಕಾರ ಮಾಡ್ತೀವಿ. ಈಗ ತಾಲೂಕಲ್ಲಿ ಯಾರಾದ್ರೂ ಸತ್ತೋದ್ರೆ ತಗೊಂಡೋಗಿ ಅಲ್ಲಿ ಹಾಕೊಳ್ಳಿ, ಯಾಕಂದ್ರೆ ಅವ್ರು ಪೂರ್ವಕವಾಗಿ ಮಾಡ್ಕೊಂಡಿರೋ ಸ್ಮಶಾನ ಹೊರತು ನಮ್ಗಲ್ಲ ಸ್ವಾಮಿ, ಇದು ನಮ್ಗಲ್ವೇ ಅಲ್ಲ.
ನಮಗೆ ನ್ಯಾಯ ಧರ್ಮ ಅನ್ನೋದು ಮಾಡ್ತಾನೆ ಇಲ್ಲ. ಅವರು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ನಮಗೆ ಯಾವ ರಾಜಕೀಯ ನಾಯಕರು ಸಪೋರ್ಟ್ ಇಲ್ಲ, ಯಾವ ಪಾರ್ಟಿಯವರು ಸಪೋರ್ಟ್ ಇಲ್ಲ. ಅವ್ರ ಹತ್ರ ಹೋಗಿ ಕೇಳಿದ್ರೆ ಇವತ್ತು ಬಾ ನಾಳೆ ಬಾ ಅಂತಾರೆ. ನಾವು ಇದಕ್ಕೆ ನಾವು ಜನಪ್ರತಿನಿಧಿಗಳನ್ನ ಮಾಡಿರೋದು. ಊರುಗಳಲ್ಲಿ ಬಂದು ಕಷ್ಟ ಸುಖ ನೋಡ್ಬೇಕು. ಅವರು ಊರುಗಳಲ್ಲಿ ವಿಸಿಟ್ ಮಾಡಬೇಕು, ಗ್ರಾಮ ಸಭೆ ವಾರ್ಡ್ ಸಭೆ ಅನ್ನೋದು ಮಾಡಬೇಕು, ಅವ್ರ ಕಷ್ಟ ಸುಖಗಳು ನೋಡಬೇಕು. ಅದು ನೋಡಿಲ್ಲ ಮಾಡಿಲ್ಲ ಅಂದ್ರೆ ಹಿಂಗೇನ್ರಿ ನಾವು ಜನಪ್ರತಿನಿಧಿಗಳನ್ನ ಮಾಡಿರೋದು? ಅಧಿಕಾರಿಗಳಿಗೆ ಸ್ಯಾಲ್ರಿ ಕೊಡೋದು ಏನಕ್ಕೆ? ಇದು ಫೈನಲ್ ಆಗಿ ಹೇಳ್ತಾ ಇದೀವಿ. ಇದು ಏನಾದ್ರು ಇತ್ಯರ್ಥ ಆಗಿಲ್ಲ ಅಂದ್ರೆ ಕಠಿಣ ಹೋರಾಟ ಆಗೇ ಆಗುತ್ತೆ. 32 ಸರ್ವೆ ನಂಬರು ನಮಗೆ ಕೋರ್ಟಲ್ಲಿ KAT ಕೋರ್ಟ್ ಟ್ರಿಬ್ಯುನಲ್ ಕೋರ್ಟಲ್ಲಿ ಆರ್ಡರ್ ಆಗಿ ಬಂದಿದೆ ಸ್ಮಶಾನಕ್ಕಂತ 88 ಅಲ್ಲಿ. ಇನ್ನೊಂದು ಅವಾಗಿದ್ದ ಪುಣ್ಯಾತ್ಮರು ತಹಸೀಲ್ದಾರು, ಅವಾಗ ಒಬ್ಬರು ಪುಣ್ಯಾತ್ಮರು ಇದ್ರು, ಅವರು ಪಾಪ ಸ್ಪಾಟ್ ಮಾದರ್ ಮಾಡಿ ಇದು ಸ್ಮಶಾನ ಅಂತ ಗುರುತಿಸಿದಾರೆ 84 ಅಲ್ಲಿ ಗುರುತಿಸಿ AC ಅವ್ರಿಗೆ ಮಾನ್ಯ AC ಅವ್ರಿಗೆ ರಿಪೋರ್ಟ್ ಹಾಕಿದ್ದಾರೆ. ಅವಾಗೆ AC ಅವರು ಕೂಡ ಗ್ರಾಂಟ್ ಕ್ಯಾನ್ಸಲ್ ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಮಾಡ್ಕೊಂಡಿರೋ ಗ್ರಾಂಟ್ನ. ಇನ್ನೊಂದು ಆ ಗ್ರಾಂಟ್ಗೆ ಫೈಲೇ ಇಲ್ಲ, ಗ್ರಾಂಟ್ ಆಗಿರೋ ಗ್ರಾಂಟ್ ಕಾಪಿನೇ ಇಲ್ಲ ಅಂತ ಫೋರ್ಜರಿ ಕಾಪಿ ಇಟ್ಕೊಂಡು ಇವಾಗ ಅವ್ರಿಗೆ ಒತ್ತುವರಿದಾರವ್ರಿಗೆ ಇವರು ಪೂರ್ವಕ ಕೆಲಸ ಮಾಡ್ತಾ ಇದ್ದಾರೆ. ಏನ್ ನ್ಯಾಯ ಹೇಳಿ ಸ್ವಾಮಿ ನೀವೇ? ಏನ್ ನ್ಯಾಯ ಮಾಡ್ತಾ ಇದ್ದಾರೆ ಅವರು? ಇಂಥದ್ದನ್ನ ನ್ಯಾಯ ಮಾಡಬೇಕಾಗಿರೋದು ಪಾಣಿಯಲ್ಲಿ ಟ್ರಿಬ್ಯುನಲ್ ಕೋರ್ಟ್ ಪ್ರಕಾರ ಕೋರ್ಟ್ ಆರ್ಡರ್ ತೆಗೆದು ಸೈಡ್ಗಿಟ್ಟು ಆ ಟ್ರಿಬ್ಯುನಲ್ ಕೋರ್ಟ್ ಆರ್ಡರ್ ಪ್ರಕಾರ ಪಾಣಿಯಲ್ಲಿ ತಿದ್ದುಪಡಿ ಮಾಡ್ಕೊಡಿ ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ. ಮತ್ತೆ ಅವರು ಕೋರ್ಟ್ ಅಲ್ವಾಗಾದ್ರೆ ಬೆಂಗಳೂರು ಟ್ರಿಬ್ಯುನಲ್ ಕೋರ್ಟ್ ಅಲ್ವಾಗಾದ್ರೆ ಅವ್ರ ಆರ್ಡರ್ ಕಾಪಿಗೆ ಮರ್ಯಾದೆ ಇಲ್ವಾ ಇವ್ರ ಹತ್ರ? ಹಾಗಾದ್ರೆ ದಯವಿಟ್ಟು ಹೇಳ್ತಾ ಇದೀವಿ, ಇದು ನಾವು ಫೈನಲ್ ಆಗಿ ಒಂದು ಮನವರಿಕೆ ಮಾಡ್ಕೊತಾ ಇದೀವಿ. ಇವತ್ತು ನಮಗೆ ತಹಸೀಲ್ದಾರ್ ಮೇಡಮ್ ಏನೋ ಭರವಸೆ ಕೊಟ್ಟಿದ್ದಾರೆ, ಸೋಮವಾರ ಕರೆಸ್ತೀವಿ. ಅವ್ರು ಯಾರು ಫೋರ್ಜರಿ ಮಾಡಿಸಿದ್ದಾರೆ, VA ಮೋಹನ್ ವೇಲ್ ಅವರು ಮತ್ತೆ RI ಲೋಕೇಶ್ ಅವರು, ಇವರೆಲ್ಲ ಏನೇನು ಫೋರ್ಜರಿ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆದು ನಿಮ್ಮ ಮುಂದೆ ಮಾತಾಡ್ತೀವಿ, ಇತ್ಯರ್ಥ ಮಾಡಿ ನಿಮ್ಗೆ ಪೂರಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಏನಾದರೂ ಇತ್ಯರ್ಥ ಆಗಿಲ್ಲ ಅಂದ್ರೆ ಸ್ವಾಮಿ ಹೇಳ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ಕಠಿಣವಾದಂಥ ಒಂದು ಹೋರಾಟ ಮಾಡೇ ಮಾಡ್ತೀವಿ. ಇದರಿಂದ ನಾವು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ. ಯಾವ ಜೀವ ಬೆದರಿಕೆಗಳು, ಯಾವ ಇದು ಫೋನ್ ಕಾಲ್ಗಳಿಗೂ ನಾವೇನು ಎದುರು ಬಿಡೋದಿಲ್ಲ. ನಮ್ಮ ಹೋರಾಟ ಮುಂದೆ ಹೊರೆಯುತ್ತೆ. ಜೈ ಬಲೋ ಭಾರತ್ ಮಾತಾ ಕಿ ಜೈ. ಜೈ ಕರ್ನಾಟಕ. ಜೈ. ದಿನಾಂಕ 14/11/2024 ಒಂದು ಸ್ಮಶಾನ ಅಂದರೆ ಕುರುಬೂರು ಗ್ರಾಮದಲ್ಲಿ ಇದುವರೆಗೂ ಸ್ಮಶಾನನೇ ಇರಲಿಲ್ಲ. ಸೊ ಸ್ಮಶಾನ ಮಾಡಬೇಕು ಅಂತ ಇದ್ದಾಗ ನಾವು ಗ್ರಾಮಕ್ಕೆ ಹೋದ್ವಿ. ಗ್ರಾಮದಲ್ಲಿ ಮಾಜರೆಲ್ಲ ಮಾಡಿದಾಗ ಗ್ರಾಮದಲ್ಲಿ ಏನಾಗಿತ್ತು, ಸರ್ವೆ ನಂಬರ್ 32 ಫಸ್ಟು ಕುರುಬೂರು ಗ್ರಾಮದಲ್ಲಿ ಸರ್ವೆ ನಂಬರ್ 32ನಲ್ಲಿ ಹಳೆಯ ಕಾಲದಲ್ಲಿ ಇತ್ತು ಅಂತ ಹೇಳಿದರು ಗ್ರಾಮಸ್ಥರು. ಅದ್ರ ಪ್ರಕಾರ ನಾನು ಮತ್ತು MLA ಮೇಡಮನ್ನು, ನಾನು RI VA ಫಸ್ಟ್ ಹೋಗಿದ್ವಿ. ಆಮೇಲೆ ಒಂದ್ಸಲ MLA ಮೇಡಮನ್ನು ಈ ಥರ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಅವ್ರ ಜೊತೆಲಿ ಹೋಗಿ ನಾವು ಪರಿಶೀಲನೆ ಮಾಡಿರ್ತೇವೆ. ಈ ಪರಿಶೀಲನೆ ಮಾಡಿದ ಹಂತದ ಟೈಮಲ್ಲಿ ನಾವು ಅಲ್ಲಿ ನೋಡಿದಾಗ ಕುರುಬೂರು ಗ್ರಾಮದ ಸರ್ವೆ ನಂಬರ್ 32 ಈಗಾಗಲೇ 1983ನಲ್ಲಿ ಮೊನ್ನೆ 1983ರಲ್ಲಿ 1 ಎಕರೆ 1 ಗುಂಟೆ CR ವೆಂಕಟರಾಮ್ ರೆಡ್ಡಿ ಅನ್ನೋರಿಗೆ ಗ್ರ್ಯಾಂಟ್ ಆಗಿರುತ್ತೆ. ಅಂದರೆ ಬೇರೆ ಒಂದು ಪರ್ಸನ್ಗೆ ಗ್ರ್ಯಾಂಟ್ ಆಗಿ ಅವರಿಂದ ಮಾರಾಟ ಆಗಿರುತ್ತೆ. ಈಗ ಏನು ಪೊಸಿಷನಲ್ಲಿದ್ದಾರೋ ಅವ್ರಿಗೆ ಮಾರಾಟ ಆಗಿರುತ್ತೆ. ಇದು 83ರಲ್ಲೇ ಸಕ್ರಮಗೊಳಿಸಿರ್ತಾರೆ, ಅಂದರೆ ಮಂಜೂರಾಗಿ ಒಬ್ಬರಿಗೆ ಗ್ರ್ಯಾಂಟ್ ಆಗಿರುತ್ತೆ. ಇದರ ಮೇಲೆ ಒಬ್ಬರಿಗೆ ಈಗ ಮಾರಾಟವಾಗಿ ಇನ್ನೊಬ್ಬರಿಗೆ ಕ್ರಯದಲ್ಲಿರ್ತಾರೆ. ಕ್ರಯದಲ್ಲಿದ್ದು ಈ ಸಮಯದಲ್ಲಿ ಈ ಗ್ರಾಮಸ್ಥರಿಗೂ ಮತ್ತು ಈಗ ಏನು ಕ್ರಯದಾರರು RTCನಲ್ಲಿ ಬರ್ತಾ ಇದ್ದಾರೋ ಅವ್ರಿಗೆ ಇಲ್ಲೇ ನಮ್ಮ ಕೋರ್ಟ್ ಸಿವಿಲ್ ನ್ಯಾಯಾಲಯದಲ್ಲಿ KGF ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೀತಾ ಇರ್ತದೆ. ಅಂದರೆ 1 ಎಕರೆ 1 ಗುಂಟೆ ಸರ್ವೆ ನಂಬರ್ 32ಕ್ಕೆ ಸಂಬಂಧಪಟ್ಟಂತೆ ಕೇಸ್ ನಡೀತಾ ಇರ್ತದೆ. ಕೇಸ್ ಇದು ನಡೆದು ಸ್ಟೇ ಇರುತ್ತೆ, ಅಂದರೆ ಅಲ್ಲಿ ಪ್ರತಿಬಂಧಕಾಜ್ಞೆ ಇರುತ್ತೆ, ಯಾರು ಇದರಲ್ಲಿ ಬರಬಾರದು ಅಂತ. ಈ ಜಮೀನ ನಾವು ಮತ್ತೆ ಸ್ಮಶಾನ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಿದ್ದರಿಂದ, ಯಾಕಂದರೆ ಕೋರ್ಟಲ್ಲಿ ಇದ್ದಿದ್ದರಿಂದ, ಆ ಜನಕ್ಕೆ ಈಗ ಗ್ರಾಮದಲ್ಲಿ ಸ್ಮಶಾನನೇ ಇಲ್ಲದೆ ಇದ್ದಿದ್ದರಿಂದ ನಾವು ಪ್ರಥಮ ಆದ್ಯತೆ ಸ್ಮಶಾನ ಕೊಡಬೇಕಾದ್ರೆ ಯಾರಾದರೂ ಮರಣ ಹೊಂದಿದ್ದಾಗ ಗ್ರಾಮದಲ್ಲಿ ಸ್ಮಶಾನ ಅಂತ ಇಲ್ಲದೆ ಇದ್ದಾಗ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ 1 ಕಿಲೋಮೀಟರ್ ಅಂತರದಲ್ಲಿರುವ ಪಕ್ಕದಲ್ಲ ಗ್ರಾಮದಲ್ಲಿ ಜಕ್ರಸ್ನ ಕುರುಪದಲ್ಲಿ ಸರ್ವೆ ನಂಬರ್ 161ರಲ್ಲಿ 1 ಎಕರೆ, ನಾವು ಈಗಾಗಲೇ 2 ಎಕರೆಯನ್ನು 1 ಎಕರೆ 20 ಗುಂಟೆ ಜಮೀನು 14/11/2024ರಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿ ಬಂದಿರುತ್ತೆ ನಾವು ಕೊಟ್ಟಿರೋ ಪ್ರಸ್ತಾವನೆ ಮೇಲೆ. ಯಾಕೆಂದರೆ ಗ್ರಾಮದಲ್ಲಿ ಒಂದು ಸ್ಮಶಾನ ಬೇಕು ಅಂತಿದ್ದಾಗ ನಮ್ಮ ಸರ್ಕಾರಿ ಗೋಮಾಳನೋ ಖರಾಬೋ ಇರಬೇಕು, ಅದನ್ನು ನಾವು ಮಂಜೂರು ಮಾಡಬೇಕಾಗುತ್ತೆ. ಅದಕ್ಕೆ ಗ್ರಾಮಸ್ಥರು ನಾವು ತಕರಾರು ಕೊಟ್ಟಿದ್ದೀವಿ ಅಂತ ಹೇಳಿದ್ರು, ಬಟ್ ನನ್ನ ಕಡತಲ್ಲಿರಲಿಲ್ಲ, ಅದು AC ಆಫೀಸಿಗೂ ಏನೋ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ಒಂದು ಸ್ಮಶಾನ ಅಂತ ನಾವು ಯಾಕಂದರೆ ಪ್ರಯಾರಿಟಿ ಮೇಲೆ ನೋಡಬೇಕು. ಒಂದು ಗ್ರಾಮಕ್ಕೆ ಫಸ್ಟು ಜನನ ಎಷ್ಟು ಮುಖ್ಯನೋ ಮರಣ ಅನ್ನೋದನ್ನು ಅಷ್ಟೇ ನಮ್ಮ ಇದರಲ್ಲಿ ಇರೋದ್ರಿಂದ ಆ ಗ್ರಾಮದಲ್ಲಿ ಕೆರೆಯಲ್ಲಿ ಜಾಗ ಇಲ್ಲದೆ ಕೆರೆಯಲ್ಲಿ ಶವಗಳನ್ನು ಹಾಕ್ತಾ ಇದ್ದರಿಂದ ಸ್ಮಶಾನ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದು. ಕೋರ್ಟ್ ಅಂತಿಮ ಆದೇಶ ಏನಾಗುತ್ತೋ ಅದರ ಒಳಗಡೆ ಜನ ಸತ್ತಾಗ ತೊಂದರೆ ಆಗಬಾರ್ದು ಅಂತ ಒಂದು ಸ್ಮಶಾನ ಅಂತ ಜಕ್ರಸ್ನ ಕುಪ್ಪದಲ್ಲಿ ಮಾಡಿದ್ದೀವಿ. ಈಗ ಏನು ಸರ್ವೆ ನಂಬರ್ 32 ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆಯೋ ಅದನ್ನು ಸಹ
ಕೋರ್ಟಲ್ಲಿ, ಯಾಕಂದರೆ ಅದೊಂದು KET ಆರ್ಡರ್ ಆಗಿದೆ, ನಮ್ಮನ್ನು ಕೋರ್ಟಲ್ಲಿ ಇಲ್ಲಿ ಇಂಪ್ಲೀಡ್ ಮಾಡಿಲ್ಲ, ತಹಶೀಲ್ದಾರ್ನ ಇಲ್ಲಿ ಎಲ್ಲೂ ಪಾರ್ಟಿ ಮಾಡದೇ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಒಂದು ಅರ್ಜಿ ಗ್ರಾಮಸ್ಥರನ್ನು ಒಂದು KET ಆದೇಶ ತಂದು ಕೊಟ್ಟ ಮೇಲೆ ಅದರಲ್ಲಿ ಏನಾಗಿದೆ, ಇದು ಸ್ಮಶಾನ ಅಂತ ಇರೋದ್ರಿಂದ ಸೊ ಅದನ್ನು ನಾವು ಏನು ಮಾಡಿದ್ವಿ, ಕೋರ್ಟಿಗೆ ನಾನೇ ಇಂಪ್ಲೀಡ್ ಆದೆ, ಈ ಥರ KET ಒಂದು ಆದೇಶ ಮಾಡಿದೆ, ಇದು ಈಗ ನಮ್ಮನ್ನು ನೀವು ಪಾರ್ಟಿ ಮಾಡದೇ ಇರೋದ್ರಿಂದ ನಮ್ಮನ್ನು ಪಾರ್ಟಿ ಮಾಡ್ಕೊಳ್ಳಿ, ಇದಕ್ಕೆ ನಮ್ಮಲ್ಲಿ ಏನೇನು ದಾಖಲೆಗಳಿದ್ದು ನಾನು ದಾಖಲೆಗಳು ಕೊಡ್ತೀನಿ ಅಂತ ದಾಖಲೆಗಳನ್ನು ಕೊಟ್ಟು ಇಂಪ್ಲೀಡ್ ಆಗಿದ್ದೀನಿ. ಸೊ ವಿಚಾರಣೆ ಹಂತದಲ್ಲಿ ಆ ಕೇಸು ಇರೋದ್ರಿಂದ ಅದರ ಒಳಗಡೆ ಗ್ರಾಮದಲ್ಲಿ ಯಾರೂ ಮರಣ ಹೊಂದಿದ್ರೆ ಜಾಗ ಇಲ್ಲ ಅಂತ ಆಗಬಾರ್ದು ಅನ್ನೋ ದೃಷ್ಟಿನಿಂದ ಅದೊಂದು ಜಕ್ರಸ್ನ ಕುಪ್ಪದಲ್ಲಿ ಸರ್ವೆ ನಂಬರ್ 161ರಲ್ಲಿ ಈಗಾಗಲೇ ಒಂದು ಸ್ಮಶಾನ ಮಾಡಿದ್ದೀವಿ. ಸೊ ಈ ಕುರುಬೂರ್ದು ಸರ್ವೆ ನಂಬರ್ 32 ಕೋರ್ಟ್ನಲ್ಲಿ, ಸಿವಿಲ್ ಕೋರ್ಟಲ್ಲಿ ಅಂತಿಮ ಆದೇಶ ಆದಮೇಲೆ ಅದನ್ನು ಸರ್ಕಾರಕ್ಕೆ ಅಂತ ಕೊಟ್ಟ ಮೇಲೆ ಖಂಡಿತವಾಗ್ಲೂ ಅದನ್ನು ನಾವು ಸ್ಮಶಾನಕ್ಕೆ ಅಂತಲೇ ಮೀಸಲಿಡ್ತೇವೆ. ಅದರಿಂದ ಈಗ ಇವತ್ತು ಗ್ರಾಮಸ್ಥರು ಬಂದುಬಿಟ್ಟು ಅವ್ರ ಫ್ರಸ್ಟ್ರೇಷನ್ ಇರುತ್ತೆ, ಸ್ಮಶಾನ ಇಲ್ಲ ಅದು ಇದು ಅಂತ. ಸೊ ಈಗಾಗಲೇ ಸ್ಮಶಾನ ಮಾಡಿದ್ವಿ, ಖಂಡಿತ ಅವ್ರಿಗೆ ಹೇಳಿದ್ವಿ, ಅವ್ರೇನು ಹೇಳ್ತಾ ಇದ್ದಾರೆ, ಈಗ ಒಂದು ನೀವು ಸ್ಮಶಾನಕ್ಕೆ ಪ್ರಪೋಸಲ್ ಚಕ್ರಸ್ನ ಕುಪ್ಪಗೆ ಏನು ಕಳಿಸಿದಿರೋ ಅದರಲ್ಲಿ ಗ್ರಾಮಸ್ಥರ ಸೈನ್ಯಗಳು RIVA ಮಾಡುವಾಗ ಫೋರ್ಜರಿ ಆಗಿದೆ, ಅವ್ರು ಮಾಡಿಲ್ಲ ಆ ಗ್ರಾಮದವರು ಅಂತ ಹೇಳಿದ್ದಾರೆ. ಖಂಡಿತ ಇರ್ಬೋದೇನೋ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳಿದೆ, ಅವರೊಂದು ಮನವಿ ಕೊಟ್ಟರು. ಈ ಮನವಿ ಕೊಟ್ಟಿದ್ಮೇಲೆ ನಾನು ಏನು ಹೇಳಿದೆ, ಸೊ ಪರಿಶೀಲನೆ ಮಾಡ್ತೀವಿ, ನಿಮ್ಮ ಗ್ರಾಮಕ್ಕೆ ಬರ್ತೀನಿ, ಆ ಅರ್ಜಿನ ಅದು ಮಜರ್ನ ಇಟ್ಕೊಂಡು ಅಲ್ಲಿ ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಅದನ್ನು ವೆರಿಫಿಕೇಷನನ್ನು ಮಾಡ್ತೀವಿ, ಅದರಲ್ಲಿ ಏನಾದರೂ ತಪ್ಪು ಕಂಡು ಬಂದಲ್ಲಿ ನಾನೇನು ಅಲ್ಲಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪರಿಶೀಲನೆ ಮಾಡಿಬಿಟ್ಟು ಅವ್ರ ಮೇಲೆ ಕ್ರಮಕ್ಕೂ ನಾವು ಕಳಿಸ್ಕೊಡ್ತೇವೆ. ಸೊ ಆದರೆ ಈಗ ಮಾಡಿರೋ ಸ್ಮಶಾನ ಕಾನೂನುಬದ್ಧವಾಗಿ ನಾವು ಮಾಡಿದ್ದೀವಿ, ಸರ್ಕಾರಿ ಗೋಮಾಳದಲ್ಲಿ ಮಾಡಿದ್ದೀವಿ, ಜನಕ್ಕೆ ತೊಂದರೆ ಆಗಬಾರ್ದು ಅಂತ. ಮುಂದಿನ ದಿನಗಳಲ್ಲಿ ಸಿವಿಲ್ ಕೋರ್ಟಲ್ಲಿ ಕುರುಬೂರು ಗ್ರಾಮದ ಸರ್ವೆ ನಂಬರ್ 32ರಲ್ಲಿ ಈಗ ಏನು 1 ಎಕರೆ 1 ಗುಂಟೆ ಇದೆಯೋ ಖಂಡಿತ ಅದನ್ನು ಕೋರ್ಟಿಂದ ಸರ್ಕಾರಕ್ಕೆ ಅಂತ ಕೊಟ್ಟ ಮೇಲೆ ಅದನ್ನು ನಾವು ಗ್ರಾಮದ ಸ್ಮಶಾನಕ್ಕೆ, ಸಾರ್ವಜನಿಕ ಸ್ಮಶಾನಕ್ಕೆ ಅಂತ ಮೀಸಲಿಡ್ತೇವೆ. ಇದರಲ್ಲಿ ಯಾವುದೇ ಒಂದು ತಪ್ಪುಗಳು ಆಗಿಲ್ಲ. ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವೇನೂ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಎಲ್ಲನೂ ಕ್ರಮಬದ್ಧವಾಗಿಯೇ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಿದ್ವಿ ಅನ್ನೋದನ್ನು ಈ ದಿನ ನಾನು ಹೇಳ್ತಾ ಇದ್ದೆ. ಮೇಡಮ್, ಇವಾಗ ನೀವು ಕೊಟ್ಟಿರುವ ಜಾಗ ಬಂದು ಚೆನ್ನಾಗಿಲ್ಲ, ಎಲ್ಲ ಬಂಡೆಗೆಲ್ಲ ಕಲ್ಲು ಸ್ವಲ್ಪ ಇದೆ, ಅದು ಗ್ರಾಮ ಪಂಚಾಯತ್ ಏನು ಹೇಳಿದ್ದಾರೆ. ಸೊ ಎಲ್ಲೂ ಬೇರೆ ಜಾಗ ಹೇಳ್ತಾ ಇರೋದಿಲ್ಲ, ಆ ಗ್ರಾಮಕ್ಕೆ ಹತ್ತಿರದಲ್ಲಿ ನಾವು ಗ್ರಾಮ ಪಂಚಾಯತ್ನಲ್ಲಿ ಯಾವುದೋ ಒಂದು ಫಂಡ್ನಲ್ಲಿ ಅದನ್ನೆಲ್ಲ ನೆಲಸಮ ಮಾಡಿಕೊಂಡು ನಾವು ಅದನ್ನು ಚೆನ್ನಾಗಿ ಮಾಡ್ಕೋತೀವಿ, ಸಮತಟ್ಟು ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೇಸ್ ಇದ್ಕೊಂಡು ಪಾನಿಯಲ್ಲಿ ಏನೋ ಹೆಸರು ಸೇರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್ವೆ ನಂಬರ್ 161ಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ಕೇಸ್ ಇಲ್ಲ. ಸರ್ವೆ ನಂಬರ್ ಜಕ್ರಸ್ನ ಕುಪ್ಪದ 161ಕ್ಕೆ ಸಂಬಂಧಪಟ್ಟಂಗೆ ಯಾವುದೂ ಕೇಸ್ ಇಲ್ಲ. ಸರ್ವೆ ನಂಬರ್ ಕುರುಬೂರು ಗ್ರಾಮದ ಸರ್ವೆ ನಂಬರ್ 32ಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಕೇಸ್ ನಡೀತಾರೆ. ಮೇಡಮ್, ಅದು ವಿಲೇಜ್ ಅಕೌಂಟು ಮತ್ತು ಪಬ್ಲಿಕ್ ಏನು ಕೋಆಪ್ರೇಟ್ ಮಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ಗ್ರಾಮಸ್ಥರು ಈಗ ನನಗೆ ಅದನ್ನು ಕಂಪ್ಲೇಂಟ್ ಮಾಡಿದಾಗ ಖಂಡಿತ ನಾನು ಅವ್ರು ಕರೆಸಿ ಇಂಟ್ರಾಗೇಷನ್ ಮಾಡ್ತೀನಿ ಅಂತಲೂ ಅವ್ರಿಗೆ ಹೇಳಿದ್ದೀನಿ. 1-2 ದಿನ ಕಾಲಾವಕಾಶ ಕೊಡಿ, ಮತ್ತು ಈಗ ಅವರು RIVAನೂ ನಾನು ಯಾಕೆ ಜನರಿಗೆ ಸಹಕಾರ ಕೊಡ್ತಾ ಇಲ್ಲ ಅಂತಲೂ ಕೇಳ್ತೀನಿ. ಅವ್ರು ಪರಿಶೀಲನೆ ಮಾಡಿ ಅವ್ರು ಆ ಥರ ಮಾಡ್ತಾ ಇಲ್ಲ ಅಂತ ತಪ್ಪು ಕಂಡು ಬಂದಲ್ಲಿ ಖಂಡಿತವಾಗಿ ಅವ್ರ ಮೇಲೆ ಶಿಸ್ತು ಕ್ರಮಕ್ಕೆ ಇದು ಮಾಡ್ತೀವಿ. ಅದ್ರ ಜೊತೆಗೆ ಈಗ ಸರ್ವೆ ನಂಬರ್ ಕುರುಬೂರ್ದು 32 ಆಗ್ಬೋದು, ಜಕ್ರಸ್ನ ಕೊಪ್ಪದ 161 ಆಗ್ಬೋದು, ಇದ್ರ ಬಗ್ಗೆ ನಾನು ಖಂಡಿತ ಪರಿಶೀಲನೆ ಮಾಡಿ ಗ್ರಾಮಸ್ಥರಿಗೆ ಅದರಿಂದ ಏನು ಅನುಕೂಲ ಆಗಬೇಕೋ ಅದನ್ನು ಖಂಡಿತವಾಗಿ ಸಾರ್ವಜನಿಕರಿಗೆ ನಾವು ಮಾಡ್ತೇವೆ. ಇವಾಗ ಕುರುಬೂರು ಗ್ರಾಮಸ್ಥರು ಬಂದು ನಿಮಗೆ ಮನೆ ಕೊಟ್ಟಿದ್ರಲ್ಲ ಮೇಡಮ್, ಇವಾಗ ನೀವು ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನಾನು ಅವ್ರಿಗೆ ಹೇಳಿದ್ದಿಷ್ಟ, ಅದರಲ್ಲಿ ಅವ್ರು ಕೊಟ್ಟಿರೋದೇನು, ಈ ಸರ್ವೆ ನಂಬರ್ 161ಕ್ಕೆ ಏನು ಮಾಜರ್ ಮಾಡಿದಾರೋ ಸಾರ್ವಜನಿಕ ಸ್ಮಶಾನಕ್ಕೆ ಅಂತ, ಆ ಮಾಜರಲ್ಲಿ ಗ್ರಾಮಸ್ಥರ ಸಹಿಗಳಿರಲಿಲ್ಲ, ಬೇರೆಯವ್ರದ್ದು ಅಂದರೆ ಈಗ ಯಾರೋ ಒಂದು ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿದಾಗಿರಲ್ಲ, ಬೇರೆಯವ್ರದ್ದು ಫೋರ್ಜರಿ ಸೈನ್ಗಳು ಅಂತ ಗ್ರಾಮಸ್ಥರ ಮಾಜರಲ್ಲಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ಪರಿಶೀಲನೆ ಮಾಡಿ ನನಗೆ ಕಾಲಾವಕಾಶ ಕೊಡಿ, ನಾನು ನಿಮ್ಮ ಗ್ರಾಮಕ್ಕೆ ಬಂದುಬಿಟ್ಟು ಅಲ್ಲೇ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಇವ್ರು ಹಾಕಿರೋ ನಂಬರ್ ಟಪಲಲ್ಲಿ ಇದು DC ಆಫೀಸಲ್ಲಿ ಹಾಕೊಟ್ಟಿರೋದು, ಇದು ಇನ್ನೂ ಬಂದಿಲ್ಲ ಅಂತ ಹೇಳಿದ್ರು, ನೀವು ಚೆಕ್ ಮಾಡಿದ್ದಕ್ಕೆ ನೀವು ಬಂದು ದೀಪಾವಳಿ ನೀ ದಾಂಡಿ தரம் என்றும் நிரந்தரம் வாங்க.